ನಮ್ಮ ಹಲವು ದುರ್ಬಲತೆಗಳಲ್ಲಿ ನಮಗೆ ಆದರ್ಶವೆನಿಸಿದ ವ್ಯಕ್ತಿಗಳನ್ನು ಅನುಕರಣೆ ಮಾಡುವುದು, ಅವರಂತಾಗಲು ಬಯಸುವುದು ಕೂಡ ಒಂದು. ಅದಕ್ಕಾಗಿಯೇ ಇನ್ನಿಲ್ಲದ ಪ್ರಯತ್ನವನ್ನು ನಾವು ಮಾಡುತ್ತಲೇ ಇರುತ್ತೇವೆ. ಮತ್ತೆ ಮತ್ತೆ ಶ್ರಮ ಪಡುತ್ತೇವೆ, ಸಮಯವನ್ನು ವ್ಯರ್ಥ ಮಾಡುತ್ತೇವೆ. ಇದು ತೀರ ಅಸಹಜ ಮತ್ತು ಒಪ್ಪಿತವಲ್ಲದ ನಮ್ಮ ನಡೆಯಾಗಿದೆ. ಪ್ರಪಂಚದ ಸೌಂದರ್ಯವಿರುವುದೇ ಭಿನ್ನತೆಯಲ್ಲಿ ಎಂಬ ಸತ್ಯವನ್ನು ನಾವು ಮರೆತು ನಮ್ಮತನವನ್ನು ಕಳೆದುಕೊಳ್ಳುತ್ತೇವೆ. ವಾಸ್ತವದಲ್ಲಿ ಬೇರೆಯವರಂತಾಗಬೇಕು ಎಂದು ಬಯಸುವುದು ನನ್ನನ್ನೇ ನಾನು ತುಚ್ಛನಾಗಿಸಿಕೊಂಡಂತೆ, ನಮ್ಮ ಸಾಮರ್ಥ್ಯವನ್ನ ಅದುಮಿಟ್ಟಿಕೊಂಡಂತೆ. ಇದರಿಂದ ವ್ಯಕ್ತಿತ್ವದಲ್ಲಿ ದ್ವಂದ್ವತೆ ಸೃಷ್ಟಿಯಾಗುತ್ತದೆ. ಅಸ್ವಾಭಾವಿಕ ನಡೆ ನುಡಿಗಳು ಸಹಜವಾಗಿಯೇ ದುಃಖ, ನೋವು, ನಿರಾಸೆ, ಒತ್ತಡಗಳನ್ನು ತಂದಿಡುತ್ತವೆ. ನಮ್ಮ ಅಂತಸತ್ವವನ್ನೇ ಅಳಿದು ನಮ್ಮತನವನ್ನೇ ಉಳಿಸಿ ಬಿಡುವುದೇ ಇಲ್ಲ. ನಮ್ಮ ಬದುಕನ್ನ ಇತರರಂತೆ ನಕಲಿಸಲು ಪ್ರಯತ್ನಿಸುವುದು ನಿಜಕ್ಕೂ ನರಕ ಸದೃಶ್ಯವೇ ಸರಿ. ಓಶೋ ಅವರ ಕಥೆಯೊಂದರ ಪ್ರಕಾರ ಕೋಗಿಲೆಯಂತೆ ಹಾಡುವ ಕುಶಲತೆಯನ್ನ ಅತ್ಯಂತ ಪ್ರಯತ್ನ ಮತ್ತು ಪರಿಶ್ರಮದಿಂದ ವ್ಯಕ್ತಿಯೊಬ್ಬ ರೂಢಿಸಿಕೊಂಡಿದ್ದ. ಅವನಿಗೆ ಮನುಷ್ಯರಂತೆ ಮಾತನಾಡುವುದೇ ಮರೆತು ಹೋಗಿತ್ತು. ತನ್ನ ಅತ್ಯದ್ಭುತವಾದ ಇಂಥದೊಂದು ಕುಶಲತೆಯಿಂದ ಅಪಾರವಾದ ಜನಪ್ರಿಯತೆಯನ್ನು ಅವನು ಪಡೆದುಕೊಂಡಿದ್ದ. ಅವನಿಗೆ ಅಸಂಖ್ಯಾತ ಅಭಿಮಾನಿಗಳಿದ್ದರು. ಬಹುದೂರದಿಂದ ಅವನನ್ನ ನೋಡಲು, ಅವನ ಹಾಡುಗಳನ್ನ ಕೇಳಲು ಜನರು ಬರುತ್ತಿದ್ದರು. ಅವನು ನೀಡುತ್ತಿದ್ದ ಪ್ರದರ್ಶನಗಳೆಲ್ಲವೂ ಅಪಾರ ಪ್ರಮಾಣದ ಹಣವನ್ನ, ಕೀರ್ತಿಯನ್ನ ಅವನಿಗೆ ತಂದುಕೊಟ್ಟಿದ್ದವು. ಅವನ ಸ್ನೇಹಿತ ಅವನಿಗೆ ಕೋಗಿಲೆಯಂತೆ ಹಾಡುವ ನಿನ್ನ ಕಲೆಯನ್ನ ಯಾಕೆ ರಾಜನ ಮುಂದೆ ಪ್ರದರ್ಶಿಸಬಾರದು ಎಂಬ ಸಲಹೆಯನ್ನ ನೀಡಿದ. ಅದು ಅವನಿಗೂ ಸರಿ ಎನಿಸಿತು. ಬಹಳಷ್ಟು ಪ್ರಯತ್ನದ ನಂತರ ರಾಜನಿಗೆ ಭೇಟಿಯಾಗುವ ಮತ್ತು ತನ್ನ ಕಲೆಯನ್ನ ಪ್ರದರ್ಶಿಸುವ ಸುಯೋಗ ಅವನಿಗೆ ಕೂಡಿ ಬಂದಿತು. ತನ್ನ ಭಾಗ್ಯದ ಬಾಗಿಲು ಇನ್ನೇನು ತೆರೆಯಿತು ಎಂದು ಅವನು ಭಾವಿಸಿದ. ತನ್ನ ಕಲೆಯನ್ನ ಪ್ರದರ್ಶಿಸಲು ಉತ್ಸುಕನಾಗಿ ಮತ್ತಷ್ಟು ತಯಾರಿ ಮಾಡಿಕೊಂಡ. ರಾಜನ ಆಸ್ಥಾನಕ್ಕೆ ಹೋದ. ರಾಜನನ್ನ ಭೇಟಿಯಾದ. ತನ್ನ ಕಲೆಯ ಬಗ್ಗೆ ಹೇಳಿದ. ನಾನು ಕೋಗಿಲೆ ಹಾಡುವುದನ್ನ ಕೇಳಿದ್ದೇನೆ, ತುಂಬಾ ಆನಂದಿಸಿದ್ದೇನೆ. ನಿಮ್ಮಿಂದ ಕೋಗಿಲೆಯ ಹಾಡನ್ನು ಕೇಳಲು ನನಗೆ ಇಷ್ಟವಿಲ್ಲ. ಅದಕ್ಕಿಂತ ಮಿಗಿಲಾಗಿ ನೀವು ಯಾವ ಹಾಡನ್ನ ಹಾಡಲು ಈ ಭುವಿಗೆ ಬಂದಿದ್ದೀರೋ ಅದನ್ನು ಹಾಡಲು ಪ್ರಯತ್ನಿಸಿ. ಅದನ್ನು ಕೇಳಿಸಿಕೊಳ್ಳಲು ನಾನು ತುಂಬಾ ಇಷ್ಟಪಡುತ್ತೇನೆ ಎಂದ. ನೀವು ನಿಮ್ಮದೇ ಹಾಡನ್ನು ಹಾಡಲು ತಯಾರಿ ಮಾಡಿಕೊಂಡು ನನ್ನ ಆಸ್ಥಾನಕ್ಕೆ ಬನ್ನಿ, ನಾನು ನಿಮ್ಮನ್ನ ಸ್ವಾಗತಿಸಲು ಸದಾ ಸಿದ್ಧನಾಗಿರುತ್ತೇನೆ ಎಂದು ಹೇಳಿ ಕಳುಹಿಸಿದ. ಸಂತರೊಬ್ಬರಿಗೆ ನಾನು ಬುದ್ಧನಾಗಬೇಕು, ಮಾರ್ಗದರ್ಶನ ಮಾಡಿ ಎಂದು ವ್ಯಕ್ತಿಯೊಬ್ಬ ಕೇಳಿದಾಗ ಸಂತರು, ಈ ಜಗತ್ತಿನಲ್ಲಿ ಈಗಾಗಲೇ ಸಾಕಷ್ಟು ಬುದ್ಧರಿದ್ದಾರೆ, ನೀನು ನಿನ್ನಂತಾಗುವುದನ್ನ ಕಲಿ ಎಂದರಂತೆ. ನಾವು ನಮ್ಮ ಮೇಲೆ ಅತಿಯಾಗಿ ಪ್ರಭಾವ ಬೀರಿದ ಅಥವಾ ಯಾವುದೋ ವ್ಯಕ್ತಿಯಂತಾಗಲು ಪ್ರಯತ್ನಿಸುವುದು, ಬಾಹ್ಯ ಆದರ್ಶಗಳಿಂದ ಪ್ರೇರಿತರಾಗಿ ಇನ್ಯಾರೋ ಆಗಬೇಕು ಎಂದು ಬಯಸುತ್ತಾ ನಮ್ಮತನವನ್ನ ಕಳೆದುಕೊಳ್ಳುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಅದು ಆತ್ಮಹತ್ಯೆಗೆ ಸಮನಾದದ್ದು. ನನ್ನೊಳಗೆ ಅಂತರ್ಗತವಾಗಿರುವ ನಮ್ಮತನವನ್ನ ಈ ಜಗತ್ತಿನ ಎದುರಿಗೆ ಅನಾವರಣಗೊಳಿಸುವುದು ನಮ್ಮ ಬಹುದೊಡ್ಡ ಜವಾಬ್ದಾರಿಯಾಗಿದೆ. ನಮ್ಮದೇ ಸಾಧ್ಯತೆಗಳನ್ನ ಸಾಕ್ಷಾತ್ಕರಿಸಿಕೊಳ್ಳುವಲ್ಲಿ ಈ ಜಗತ್ತಿನ ಸೌಂದರ್ಯ ಅಡಗಿದೆ. ಬದುಕಿನ ನೈಜ ಆನಂದ ಇರುವುದು ಅಲ್ಲಿಯೇ. ಬದುಕಿನ ಮೂಲ ಉದ್ದೇಶ ಕೂಡ ಇದೇ ಆಗಿದೆ. ಜೀವನವಿರುವುದು ಇನ್ಯಾರೋ ಆಗಲು ಅಲ್ಲ, ನಾವು ನಾವಾಗಿ ಬದುಕುವುದು ಬದುಕಿನ ಸಾರ್ಥಕತೆಯಾಗಿದೆ. ನಮಸ್ಕಾರ.